ಇದು ಯಾವ್ದಿದು ಕೋತಿ ಮುಡಿದು? ಇದು ಯಾವ್ದಿದು? ಈ ಊರಲ್ಲಿ ನೋಡಿಲ್ಲ, ನಂಗೆ ಬಂದದೆ ಆಗ್ಲತ್ತಲ್ಲ ಕನ್ನಡಕ ಬಂದಿದ್ದಾರೆ ಇದು ಮಕ್ಕಳಿಂಗೇಟ. ಛೀ ಛೀ, ಈ ಹಾಳು ನಾಯಿ ಬೇರೆ ಎಷ್ಟೊತ್ತಲು ಬ್ಯಾ 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 ಅನ್ನೋದೇ ಬೋಗ್ತೇ ಇರೋದೇ ಬಾವಳಿ ಬಂದಂಗೆ. ಅಜ್ಜಿ ಇನ್ನೂ ಗುರ್ತಿರ್ಲಿಲ್ವಾ ಅಜ್ಜಿ? ಹೇ ಪ್ರೇಮ ಪ್ರೇಮ ಆಯ್ಲಿ ಯಾವ್ದೋ ಬಂದ್ಬಿಟ್ಟು ಅಜ್ಜಿ ಅಜ್ಜಿ ಅಂದರೆ ಯಾವ್ದು ನೋಡೋಸಿ ಕಣ್ಣೆ ಕಾಣ್ತಲ್ಲ. ಅಯ್ಯೋ ಚಿಂಟು ಮಗಳಿ ಯಾವಾಗ ಬಂದವ? ಪ್ರೇಮ ಯಾವ ಚಿಂಟದು? ಯಾರನ್ನೇ ಯಾವುದು ನನಗೆ ಗ್ಯಾಪ್ನೇ ಬತ್ತಿಲ್ವಲ್ಲ. ಇದೇನು ಹಿಂಗೆ ಕರಿ ಕನ್ನಡ್ಕಂದು ಹಿಂಗೆ ಬಂದು ನಿಂತದೆ. ನೀನು ನೋಡಿದ್ರೆ ಚಿಂಟು ಪಿಂಟು ಕಿಂಟು ಅಂತೀಯ. ಅಯ್ಯೋ ಅತ್ತೆ ಬಂದವರಿದ್ರಿಗೆ ಹಿಂಗೆ ಮಾತಾಡೋದು ಸುಮ್ಮನಿರಿ. ನಮ್ಮ ಪಕ್ಕದ ಮನೆ ಸಾರಜ ಇಲ್ವಾ, ಅವ್ರ ಮಗಳು ಹಾಸ್ಟೆಲಲ್ಲಿ ಇರ್ಸಿದ್ರು ಅನ್ನತ್ತೆ. ನೀವು ನೋಡಿಲಕ್ಕ ಸುಮ್ಮನಿರಿ. ಅದಕ್ಕೆ ಹಾಸ್ಟೆಲಲ್ಲಿ ಇರ್ಸಿದ ಇರೋದು ಒಂದು ಹೆಣ್ಣು ನೋಡ್ಕೊಳಕ್ಕಾಗ್ತಾ ಹೋಯ್ತು ಅಂತ ಅವ್ನ ಕೈಲಿ ನಾನು ಇತ್ತಿಗೆ ಬೇಕೇಟಕ ನಾಕು. ಅದೇ ನಿಮ್ಗೆ ಗೊತ್ತಾಗಿಲ್ಲ ಸುಮ್ಮನಿರಿ. ಏನೇ ಗೊತ್ತಾಗಿಲ್ಲ ನನಗೆ. ಅದಕ್ಕೆ ಕ್ಯಾದ ತೆಗ್ದಿದ್ದೀರ ನೀನುವೇ ಹಾಸ್ಟೆಲ್ಗೆ ಸೇರ್ಸೋದು ಅಂತ ಈ ಬಿದ್ರಿ ಹೋಗಿರೋದಕ್ಕೆ. ಅವನಿಗೇನು ಸಾಕಾಕಿಲ್ಲ, ಅವ್ರ ಅಪ್ಪನಿಗೋರು ಅವ್ನಿಗೆ ಅಂದ್ಬಿಟ್ಟು ಕಳ್ಸೋರೆ. ನನ್ನ ಮೊಮ್ಮಗಳನ್ನ ಅದಕ್ಕೆ ಕಳ್ಸಕ್ಕೆ ಮಾಡಿದ್ದೆ ಇವಳ ಜೊತೆಲಿ. ಅವಳೇ ಅವಳು ಅದೇ ಅಪ್ಪ ಒಂದು ಮಕ್ಕ ನೋಡಿ ಒಂದೊಂದು ಮಕ್ಕಳು ಚೆಂಡು ಹಿಡಿತವೆ, ಓದಿಕಿಲ್ಲ ಬರೀಕಿಲ್ಲ ಅಂತ ಕರ್ಕೋಗಿ ಅಚ್ಚುಕಟ್ಟ ಓದಲಿ ಅಂದ್ಬಿಟ್ಟು ಸೇರಿಸ್ತಾರೆ ಕನ್ಸುಮ್ಕಿರಿ. ನಿಮ್ಗೆ ಗೊತ್ತಾಗಿಲ್ಲ ಇವೆಲ್ಲವ ಕರಮ ಗೊತ್ತಿಲ್ಲ. 6 ಮಕ್ಕಳು 5 ಮಕ್ಕಳು ಮಾಡ್ಕೊತಿದ್ರು ನಮ್ಮ ಕಾಲದಲ್ಲಿ. ನಿಮ್ಗೆ ಏನು ಸಂಕಟ ಬಂದಿದ್ದಕ್ಕ ನಾವು 1 2 ಸಾಕೋಕ್ಕೆ ನಾವು ಅರ್ಧ ಡಜನ್ ಮಕ್ಕಳು ಮಾಡ್ಕೊಂಡು ಸಾಕ್ತಿದ್ದೋ. ನಿಮ್ಮಂಗೆ ಆಡ್ನಿಲ್ಲ. ಏನಾರ ಮಾಡ್ಕೊಳ್ಳಿ. ಯಾವಳು ಹೇಳೋಳು ನಿಮಗೆ ತಿರ್ಯಾಕದ ಅತ್ತೆ ಅನ್ನೋದು ಕಾರಣದಲ್ಲಿ ಮಾತಾಡ್ತೀರಿ. ಯಾಕೆ ಕಿರಿತನ ಕೊಟ್ಟು ಕಿರಿತನ ಇಸ್ಕೋಬೇಕು? ಹೆಂಗೋ ನಿಮ್ಮ ಮಕ್ಕಳು ನಿಮ್ಮ ಇಷ್ಟ. ಆಂಟಿ ಅಜ್ಜಿಗೆ ನಾನು ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಆಂಟಿ. ಇಲ್ಲ ಕಣವ ಚಿಂಟು, ನೀನು ಯಾವಾಗ ಬಂದವ? ಚೆನ್ನಾಗಿದ್ದೀಯ ಮಗ? ಆಂಟಿ ನಿಮ್ಮ ಮಗಳು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ತಾನೇ ಬಂದೆ ಆಂಟಿ, 1 ಅವರ್ ಆಯಿತು ಬಂದೆ. ಎಲ್ಲ ಆಂಟಿ ನಿಮ್ಮ ಮಗಳು? ಅಯ್ಯೋ ಅಯ್ಯೋ ನನ್ನ ಚಿಂಟು ಮಗಳೇ, ಏನೋ ಇಷ್ಟೊಂದು ಇಂಗ್ಲೀಷ್ ಕಲ್ತಿದ್ದಿ, ಹೋಗಿ 1 ತಿಂಗಳಾಗಿಲ್ಲ. ಅಯ್ಯೋ ಬಂಗಾರು ಹೊಸಿ ಚೆನ್ನಕ್ಕೆ ಮಾತಾಡಿಯವ್ವ, ನನ್ನ ಕಣ್ಣ ಹೆಸರು ಐತೆ ಕಣ್ ಮಗಳೇ. ಆಂಟಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಆಂಟಿ, ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳೆಲ್ಲನೂ. ನೀವು ಸೇರಿಸಿದ್ರೆ ಸೇರಿಸ್ತಿಲ್ಲ, ನನ್ನ ಜೊತೆ ನಿಮ್ಮ ಮಗಳು ಸೇರಿಸಿದ್ರೆ ಅವಳು ಇದೇ ಥರ ಮಾತಾಡ್ತಿದ್ಲಲ್ವ ಆಂಟಿ? ಅಯ್ಯೋ ನನ್ನ ಮಗಳನ್ನ ಹಿಂಗೆ ಸೇರಿಸಿದ್ರೆ ನನ್ನ ಮಗಳು ಹಿಂಗೆ ಇಂಗ್ಲೀಷ್ ಮಾತಾಡ್ತಿದ್ಲು ಕಣವ. ಅಯ್ಯೋ ನನ್ನ ಮಾತಾ ಕೇಳಿ ತೊಡಗಲ ಸೇರಿಸ್ದೆ ಹೋದ. ರೀ ಬನ್ನಿಲಿ. ಏನೇ ಪ್ರೇಮ? ಅಲ್ಲಿ ನೋಡಿ ಯಾರು ಅಂತ ನೋಡಿ ಹೊಸಿ ತಿರಿಕಂಡಿ. ಯಾರವ ನೀನು? ದಾರಿಗಿರಿ ತಪ್ಪು ಬಂದ್ಬಿಟ್ಟು ಹೆಂಗವ? ಯಾರ ಮಗಳವ ನೀನು? ಇಲ್ಲಿಗೆ ಯಾಕವ ಬಂದಿದ್ದಿ? ಯಾರವ ನೀನು? ಅಯ್ಯೋ ಅಂಕಲ್ ನೀವು ಗೊತ್ತಿರಲಿಲ್ವಾ ನನ್ನ? ಅಯ್ಯೋ ಪಕ್ಕದ ಮನೆ ಭಾಗ್ಯಂತಿ ಮಗಳಲ್ವಾ ಅಂಕಲ್? ಯಾರೇ ನಮ್ಮಿದು ಬಾಗಿನ ಮಗಳು ಅಂತದಲ್ಲ? ಬಾಗಿನ ಮಗಳು ನಾನು ನೋಡಿಲ್ವಾ? ಅವಳೆ ಹೋಗಿ ಹಿಂಗಿದ್ಲು ಕನ್ನಡ ಕಾಕಂದು ಹಿಂಗೆ ದುಡ್ಡು ಕೊಡ್ಕೊಂಡು ಈ ಥರ ಫ್ಯಾನ್ಸಿ ಕಾಕೊಂಬತ್ತಿಲ್ಲ ಅವಳು. ಅಯ್ಯೋ ಮರೆಯ ನಿನಗೂ ಗುರ್ತಿಡಕ್ಕಾಗಿಲ್ಲ ಬಿಡು. ನಿಮ್ಮವನು ಹಂಗೆ ಅನ್ಕೋಯ್ತು. ನಿಜವಾಗ್ಲೂ ಬಾಗಿನ ಮಗಳೇ ಕಣ್ ಮರೆಯ. ನೀನು ಸೇರಿಸುವ ಹಾಸ್ಟ್ಲಿಗೆ ಚೆನ್ನಾಗಿ ಓದ್ಕೊಂಡಿರ್ತವೆ ಅಂದರೆ ನನ್ನ ಮಾತಾ ಕೇಳದೆ ಹೋದೆ. ನೋಡು ನನ್ನ ಮಗಳು ಸೇರಿಸಿದ್ರೆ ಹಿಂಗೆ ಇರೋಳು, ಹಿಂಗೆ ಬರೋಳು ಈಗ. ಚಿಂಟು ಏನು ಮಮ್ಮಿ? ಅಯ್ಯೋ ಬಾ ಮಗಳೇ, ಬಂದು ಎಷ್ಟೊತ್ತಾಯ್ತವ ನೀನು? ಕೈ ಕಾಲು ಮುಖ ತೊಳಿ ಬಾ ಮಗಳೇ, ಹಾಲು ಕಾಯಿಸಿ ಮಡ್ಗಿವಿ ನೀವು ಬೋರ್ಮಿಟ್ ಹಾಕಿ. ಬಾ ಮಗಳೇ ಹಾಲು ಕುಡ್ಕೊಂಡು ರೆಸ್ಟ್ ಮಾಡಿ ಬಾ ಮಗಳೇ. ಓಕೆ ಮಮ್ಮಿ. ಅಯ್ಯೋ ನನ್ನ ಮಗ ಎಂಥ ಜನಕ್ಕೆ ಇಂಗ್ಲೀಷ್ ಮಾತಾಡ್ತದೆ. ಓಕೆ ಅಮ್ಮಿ ಓಕೆ ಅಮ್ಮಿ ಅಂತದಲ್ಲವ. ಅಯ್ಯೋ ಹಾಗಲ್ಲ ಮಮ್ಮಿ, ಓಕೆ ಮಮ್ಮಿ. ನೀನು ಹೇಳು, ಇನ್ನೊಂದ್ಸಲ ಹೇಳು. ನಿನ್ನಂಗೆ ಇಂಗ್ಲೀಷ್ ನನಗೆಲ್ಲವ ಬರಬೇಕು ಬವ್ವೆ. ಬಾ ಖಾರ ಪೊಂಗಲ್ ಮಾಡಿ ಬಿಸಿ ಬಿಸಿ ಹಾಕೊಟ್ಟನು ಬಾ ಮಗಳೇ. ನೋಡು ನಿಮ್ಮ ಓನ್ ಮಾತು ಕಡ್ಕೊಂಡು ಕಳಿಸ್ತೇ ಹೋದಿಯಲ್ಲ. ಇರೋದೊಂದು ಹೆಣ್ಣು ಅಂತ ನನ್ನ ಮಗಳ ಹಾಳು ಮಾಡಾಕ್ಬಿಟ್ರಿ. ಯಾವ್ಯಾವ ಊರು ಬೇಕು, ಯಾವ ಕೇರಿ ಬೇಕು ಏನೋ ಸುತ್ತಿಸಿ ಮುಡುಗಾಕ್ಬಿಟ್ರಿ. ಇರೋದೊಂದು ಮೊಮ್ಮಗಳು ಅಂತ ಅವ್ರಿಗೆ ಆಸೆ ಇಲ್ವಮ್ಮಿ? ಕಳ್ಸಿಕೆಲ್ಲ ಏನು ಮಾಡುವಂಗಿದ್ದದು? ಬೇಡ ಬಿಡು, ನನ್ನ ಮಗಳು ಇಲ್ಲೇ ಓದ್ಕೊಂಡಿರಲಿ. ಅಲ್ಲೂ ಓದೋದೇ ಇಲ್ಲೂ ಓದೋದೇ. ನನ್ನ ಮಗಳೇನು ಇಲ್ಲಿ ದನ ಮೀಸಕೋತಾ ಇದ್ದಾಳ? ನನ್ನ ಮಗಳಿಗೆ ಇವತ್ತಿಲ್ಲ ನಾಳೆ ಕಲ್ತ್ಕೋತಾಳೆ ಬಿಡಮ್ಮಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಅಪ್ಪ ನಿಮ್ಮ ಅವನಿಗೆ ಏನಂತ ಹೇಳಿ ಒಪ್ಸಿಯೋ ನಂಗೆ ಗೊತ್ತಿಲ್ಲ. ಇನ್ನೊಂದು ತಿಂಗಳೊತ್ತಿಗೆ ಎಲ್ಲನೂ ಒಪ್ಪಿಸ್ಬಿಟ್ಟು ಕರ್ಕೊಂಡೋಗಿ ನನ್ನ ಮಗಳ ಅದೇ ಹಾಸ್ಟ್ಲಿಗೆ ಸೇರಿಸಿ ಸರಿ ಆಯಿತು. ಇಲ್ಲಾಂದರೆ ಈಗೇನು ಮಾಡ್ತೀನಿ ನೋಡೋಸಿಯ. ಒಳ್ಳೆ ತಲೆನೋವಿನ ಕೆಲಸವಲ್ಲಪ್ಪ. ಇವ್ರ ಮಕ್ಕಳು ಇವ್ರು ಸೇರ್ಸೋದಲ್ದೇ ಇದಕ್ಕೆ ಬಂದು ನನ್ನ ಪ್ರಾಣ ತಿಂತಾರೆ ಹೇಳು. ನನ್ನ ಕೂತ್ಕೆ ತಂದು ಮಡಗಿದ್ರು ಬಿಡು. ನೀನೇನು ಮಾಡಿಯೋ ನಂಗೆ ಗೊತ್ತಿಲ್ಲ. ನನ್ನ ಮಗಳ ಕರ್ಕೊಂಡೋಗಿ ಅಲ್ಲಿಗೆ ಸೇರಿಸ್ದೆ ಸರಿ ಆಯಿತು. ಇಲ್ಲ ಅಂದ್ರೆ ಮಾತ್ರ ಹೋಗಿ ಕೆರೆಗೆ ಬಿಟ್ಬಿಡ್ತೀನಿ ನಾನು. ಅಳ್ಬೇಡ ಸುಮ್ಮನಿರಮ್ಮಿ, ಅಳ್ಬೇಡ ಸುಮ್ಮನಿರು.
ಹೇಳ್ತೀನಿ ನೋಡೋದ ಏನಂದರು ಅಪ್ಪನೂ ಅವನುವೆ ಸುಮ್ಮನೆ ಹೇಳ್ಬೇಡ. ನೋಡ್ದ ನನ್ನ ಗಂಡ ಅನ್ಸ್ಕೊಂಡವನು ನನ್ನ ಮಗಳ ಓಸಕ್ಕೂ ಸುಧಾ ಅವ್ರ ಅಪ್ಪನ ಅವ್ನ ಮಾತು ಕೇಳಬೇಕು ಅಂತಾನೆ ಇಂಥ ಗಂಡನ ಕಟ್ಕೊಂಡೀನಿ. ಏನು ಮಾಡೆ? ಈ ನಮ್ಮೂರ ಸೊಬಗು ಅನ್ನೋ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ.